Hello, good morning, and welcome back to my channel. And welcome to Gokarna. So, birthday girl ಬರ್ತಿದ್ದಾಳೆ. Hello, happy birthday. ಸೊ ಇವಾಗ ನಾವು ಫಸ್ಟಿಗೆ ಗೋಕರ್ಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮೇಲೆ ಗಾಡಿ ಪಾರ್ಕ್ ಮಾಡಿದ್ನಲ್ಲ, ಸೊ ವಿ ಹ್ಯಾವ್ ಟು ವಾಕ್ ಟಿಲ್ ದೇರ್ ಆ್ಯಂಡ್ ಗಾಡಿ ತಗೊಂಡು ಟೆಂಪಲ್ಗೆ ಹೋಗಿ ಅಲ್ಲಿಂದ ಆಮೇಲೆ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ದ ಪ್ಲ್ಯಾನ್ ಇಸ್. ನಮಗೆ ಓಮ್ ಬೀಚಿಗೆ ಹೋಗೋಕ್ಕಂತ ಇದೆ. ಸೊ ವಾಪಸ್ ಬಂದುಬಿಟ್ಟು ವಿ ಮೈಟ್ change and then go to Om Beach. This is the plan as of now. Okay. So ಇದು ಗೋಕರ್ಣ ಬೀಚ್ ಆ್ಯಂಡ್ ಇಲ್ಲಿ ಟೆಂಪಲ್ಗೆ ಹೋಗೋ ದಾರಿ. ಸೊ ನಾವು ಹೋಗಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. So hot there. Now I'm feeling like I want to buy flour. ಸೊ ನಾವು ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಏನಾದರೂ ತಿನ್ನೋಣ ಅಂತ ಒಂದು ಚಿಕ್ಕ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ವಡಾ, ಇಡ್ಲಿ, ಕಾಫಿ ಹೇಳಿದ್ದೀವಿ. 100 grams 350. 100 grams 350. ಇವರದ್ದು ಸ್ಪೈಸ್ ಶಾಪಿಂಗ್ ತುಂಬ ಸೀರಿಯಸ್ ಆಗಿ ನಡೀತಾ ಇದೆ. ಸೊ So, have you all eaten this? This is the tamarind thing and it's my favorite. I just asked him one. Nice. Where are we going? Go right. We will be late. Okay, so let's go back to room. Do you think we can go on a trek? I don't know. Here itself we are not able to climb up. So now we are going to Om Beach. And we had plans to go on a trek from there. But in this hot sun, ನನಗೆ ಗೊತ್ತಿಲ್ಲ ನಮಗೆ ನಡೆಯೋಕ್ಕಾಗುತ್ತೋ ಇಲ್ವೋ ಅಂತ. ಅಮ್ಮ. ಸೊ ಓಮ್ ಬೀಚ್ ರೀಚ್ ಆಗಿದ್ದೀವಿ ಆ್ಯಂಡ್ ಇವಾಗ ಗಾಡಿ ಇಲ್ಲಿ ಪಾರ್ಕ್ ಮಾಡಿ ನಾವು ಬೀಚ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ज़्यादा वो ये सीट ज़्यादा अपना कपड़ा का दे क्या हो बस खत्म. Look at this view, guys. ಓಮ್ ಬೀಚ್ ಇಳಿದಿದ ತಕ್ಷಣ ಯು ವಿಲ್ ಗೆಟ್ ನಮಸ್ತೆ ಕೆಫೆ. ಇದು ನಮಸ್ತೆ ಕೆಫೆ. So she's going to climb on that and take a picture of the sea, it seems. I'm like, okay, all the best. ನನಗೆ ಅದು ಹತ್ತೋ ಅಷ್ಟು ಶಕ್ತಿ ಇಲ್ಲ. ಸೊ ಆ್ಯಕ್ಚುಲಿ ಇಲ್ಲಿ ನಿರ್ವಾಣ ಕೆಫೆ ಅಂತ ಒಂದು ಕೆಫೆ ಇದೆ. ನನಗೆ ವಿಡಿಯೋದಲ್ಲಿ ಏನೂ ಕಾಣಿಸ್ತಿಲ್ಲ, ನಾನು ಸುಮ್ಮನೆ ವಿಡಿಯೋ ತೊಗೋತಾ ಇದ್ದೀನಿ. ಸೊ ಆ ಕೆಫೆಯಲ್ಲಿ ಲೈಕ್ ವೆನ್ ಮೈ ಕಸನ್ ಹ್ಯಾಡ್ ಬೀನ್, he told like he had like yum squid and fish. Okay, so that's the main reason why I want to go there. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಬ್ಯಾಡ್ ಪುಟ್ ದ ಮ್ಯಾಪ್ಸ್ ಆನ್ ಸಮ್ವೇರ್ ಎಲ್ಲೋ ಇರಬೇಕು. ಅಲ್ಲಿ ತುಂಬ ಕೆಫೆಸ್ ಎಲ್ಲ ಕಾಣಿಸ್ತಿದೆ.
So this is Om Beach, guys, and look at this. I must tell you all, I really loved Gokarna. Much better than Goa, in fact. ಯಾಕಂದರೆ ಗೋವಾದಲ್ಲಿ ಕ್ರೌಡ್ ತುಂಬ ಜಾಸ್ತಿ ಆಗಿರುತ್ತೆ. ಬಟ್ ಆಬ್ವಿಯಸ್ಲಿ ಲೈಕ್ ಪಾರ್ಟಿ ಥರ ಎಲ್ಲ ಮಾಡಬೇಕು ಅಂತಿದ್ರೆ ದೆನ್ ಮೇ ಬಿ ಯು ಕ್ಯಾನ್ ಗೋ ಟು ಗೋವಾ. ಬಟ್ ಇಫ್ ಯು ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್ ಆ್ಯಂಡ್ ಆಲ್, ಗೋಕರ್ಣ ಇಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಾಟ್ಸ್. ಆ್ಯಂಡ್ ನಾವು ಅದೇ ಕೂಡ್ಲೆ ಬೀಚಲ್ಲಿ ಸ್ಟೇ ಆಗಿದ್ವಲ್ಲ, ಅಲ್ಲಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಓಮ್ ಬೀಚಿಗೆ ನಿಮಗೆ ವಿಸಿಟ್ ಮಾಡಿ, ನಿಮಗೆ ಇಲ್ಲಿಂದ ಯು ಕ್ಯಾನ್ ಟೇಕ್ ಅ ಟ್ರೆಕ್ ಟು ಟಿಲ್ ದಿ ಪ್ಯಾರಡೈಸ್ ಬೀಚ್ ಆ್ಯಂಡ್ ಆನ್ ದ ವೇ ಯು ಗೆಟ್ ಹಾಫ್ ಮೂನ್ ಬೀಚ್ ಆ ಥರ ಏನೋ. ಬಟ್ ಐ ಡೋಂಟ್ ಥಿಂಕ್ ಸೊ ನಾವು ಇವತ್ತು ಟ್ರೆಕ್ ಹೋಗ್ತೀವಿ, ಬಿಕಾಸ್ ತುಂಬ ಸುಸ್ತಾಗ್ತದೆ ನನಗೆ, ಕಾಲಂತೂ ನೋವಾಗ್ತಿದೆ. ಐ ಹ್ಯಾವ್ ಸಮ್ ನೀ ಪೇನ್, ಬಿಕಾಸ್ ಆಫ್ ವಿಚ್ ಐ ಡೋಂಟ್ ವಾಂಟ್ ಟು ರಿಸ್ಕ್ ಇಟ್ ಬೈ ವಾಕಿಂಗ್ ಸೋ ಮಚ್. ಆ್ಯಂಡ್ ನಾವಿಬ್ಬರೇ ಇರೋದು, ಸೊ ಅವರು ಹೇಳಿದರು ಲೈಕ್ ನಡ್ಕೊಂಡು ಹೋದರೆ ರೋಡೆಲ್ಲ ಮಿಸ್ ಆಗಿಬಿಟ್ರೆ ಅಂತ. ಸೊ ಅದಕ್ಕೆ ಏನೋ ಗೋಯಿಂಗ್ ಬೈ ಟ್ರೆಕ್, ಬಟ್ ವಿಲ್ ಜಸ್ಟ್ ಸಿ. ಇದರಲ್ಲಿ ಕೆಫೆ ಸಿಕ್ತು, ಇದು ಲೈಕ್ ಬೀಚ್ದು ಎಂಡರ್ ನಿರ್ವಾಣ ಕೆಫೆ ಅಂತ. ಸೊ ಅಲ್ಲಿಗೆ ಹೋಗಿ ತಿನ್ನೋಣ ಗಾಯ್ಸ್. ಡೇ ಟೈಮ್ ತುಂಬ ಶೆಕೆ ಇರೋದ್ರಿಂದ ವಿ ವಾಸ್ ಸೋ ಟಯರ್ಡ್ ಬೈ ದ ಟೈಮ್ ವಿ ರೀಚ್ ದೇರ್. ನಮಗೇನಾದರೂ ತಿಂದರೆ ಕುಡಿದ್ರೆ ಸಾಕು ಅಂತ ಇತ್ತು. ಸೊ ನಾವು ಏನೇನೋ ಹೇಳಿ ನಗ್ತಾ ಇದ್ವಿ ಆ್ಯಂಡ್ ದೆನ್ ಫುಡ್ ಆರ್ಡರ್ ಮಾಡಿದ್ವಿ. ಸೊ ಆ್ಯಸ್ ಐ ಸೆಡ್, ನಾವು ಸ್ಕ್ವಿಡ್ ಆ್ಯಂಡ್ ಫಿಶ್ ಆರ್ಡರ್ ಮಾಡಿದ್ವಿ. ಐ ಹ್ಯಾವ್ ಟು ಟೆಲ್ ಯು ಆಲ್, ನಾವಿಲ್ಲಿ ನಿರ್ವಾಣ ಕೆಫೆಗೆ ಬಂದ್ವಿ. ಸೊ ಇಲ್ಲಿ ಈ ಥರ ಕೂಡೋಕ್ಕೆಲ್ಲ ಜಾಗ ಇದೆ. ಯು ಕ್ಯಾನ್ ಆ್ಯಕ್ಚುಲಿ ಚಿಲ್ ದಿ ಹೋಲ್ ಡೇ. ಇಲ್ಲಿ ನೀವೊಂದು ಗ್ರೂಪಲ್ಲಿ ಬಂದರೆ ತಿನ್ಕೊಂಡು ನಿಂತ್ಕೊಂಡು ಯು ಕ್ಯಾನ್ ಬಿ ದಿ ಹೋಲ್ ಡೇ. ಆ್ಯಂಡ್ ಇಟ್ಸ್ ಸಚ್ ಅ ನೈಸ್ ವೈಬ್. ನನಗಂತೂ ತುಂಬ ಇಷ್ಟ ಆಯಿತು. ಐ ಆಮ್ ಶೋರ್ ದಟ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಸೊ ಇಫ್ ಯು ವಿಸಿಟ್ ಗೋಕರ್ಣ, ಡೂ ವಿಸಿಟ್ ದಿಸ್ ಪ್ಲೇಸ್. ಇಟ್ ಇಸ್ ನಿರ್ವಾಣ ಕೆಫೆ ಆಸ್ ವೆಲ್. ಥಿಂಕ್ ನಾವು ಇಲ್ಲಿಗೆ ಅರೌಂಡ್ 1ಗೆ ಬಂದಿರೋದು. ಆ್ಯಂಡ್ ಇವಾಗ ಇಟ್ಸ್ ಆಲ್ಮೋಸ್ಟ್ ಲೈಕ್ 5:15 ಆ ಥರ. ವಾಪಸ್ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ನಾವು ಕೂಡ್ಲೆ ಬೀಚಿಗೆ ಹೋಗ್ತೀವಿ ಟು ಅವರ್ ಸ್ಟೇ. ಆ್ಯಂಡ್ ಸೊ ಟ್ರೆಕ್ಕಿಂಗ್ ಹೇಳ್ದಂಗೆ ನಡೆದಿಲ್ಲ, ಬಿಕಾಸ್ ಇಲ್ಲಿಗೆ ಬಂದು ಬರೀ ಅಲ್ಲಿ ಕುತ್ಕೊಂಡಿರೋದೇ ಚೆನ್ನಾಗಿತ್ತು. ಆ್ಯಂಡ್ ನಾನೊಂದು ಪವರ್ ನ್ಯಾಪು ತೊಗೊಂಡೆ. ಸೊ ಇಟ್ ವಾಸ್ ನೈಸ್. ನೋಡಿ ಎಲ್ಲರೂ ಹೆಂಗೆ ಬಿದ್ದಿರ್ತಾರೆ. ದ ವೈಬ್ ಇಸ್ ರಿಯಲಿ ಗುಡ್. ತುಂಬ ಇಷ್ಟ ಆಯಿತು ನನಗೆ. ಐ ಥಿಂಕ್ ಯು ಗೈಸ್ ಶುಡ್ ಕಮ್ ಇಫ್ ಯು ಹ್ಯಾವನ್ ಬೀನ್ ಹಿಯರ್ ಆ್ಯಂಡ್ ಸ್ಟೇ ಹಿಯರ್ ಫಾರ್ 2-3 days and chill. ಒಂದು ಪೈನಾಪಲ್ ತಿನ್ಕೋಬೇಕು. ಸುಸ್ತಾಯಿತು. ಇವಾಗ ಗಾಡಿ ತಗೊಂಡು ದೆರ್ ಇಸ್ ಒನ್ ಸ್ಟೀಪ್ ರೋಡ್. I just feel like if my vehicle was battery operated, click, zing, it should go. I'm tired. And don't take me with the phone. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಫೋಟೋಶೂಟ್ ಎಲ್ಲ ಮಾಡಿ ವಿ ವೆಂಟ್ ಆ್ಯಂಡ್ ಹ್ಯಾಡ್ ಕಾಫಿ ಹಿಯರ್ ಆ್ಯಂಡ್ ವಿ ವರ್ ರೆಡಿ ಟು ಲೀವ್. ಇಲ್ಲಿಂದ ನಾವು ಹೊರಡ್ತಾ ಇದ್ವಿ. ಸೊ ಆರ್ ಗೋಕರ್ಣ ಸ್ಟೇ ಇಸ್ ಓವರ್. ಇದು ನಮ್ಮ ಸ್ಟೇ ಆ್ಯಂಡ್ ದಿಸ್ ವಾಸ್ ದಿ ಕೆಫೆ. ಸೊ ಇವಾಗ ನಮ್ಮದು ಸ್ಟೇ ಇಲ್ಲಿದು ಪೀಸ್ಫುಲ್ ಸ್ಟೇ ಆಫ್ 2 days ಮುಗೀತು ಆ್ಯಂಡ್ ಇಟ್ಸ್ ಟೈಮ್ ಟು ಗೋ ಬ್ಯಾಕ್ ಹೋಮ್. ಸೊ ಆ್ಯಸ್ ಐ ಸೆಡ್, ಇಫ್ ಯು ಆಲ್ ವಿಸಿಟ್ ಗೋಕರ್ಣ, ಕೆಫೆ ಪ್ಯಾರಡೈಸ್ಗೆ ಬನ್ನಿ. ಆ್ಯಂಡ್ ದಿಯರ್ ಫುಡ್, ದಿಯರ್ ಸ್ಟೇ, ಎವ್ರಿಥಿಂಗ್ ಇಸ್ ರಿಯಲಿ ವೆರಿ ನೈಸ್. And it is in Kudle Beach. Okay, so I hope you like this vlog. If yes, do like, share and subscribe to my channel, and see you soon.